ಆಸ್ತಿಗಾಗಿ ತಮ್ಮನ ಸಾವಿಗೆ ಕಾಯುತ್ತಿರುವ ಸಹೋದರರು. ಮಕ್ಕಳಿಲ್ಲದ ನಿನಗೆ ಆಸ್ತಿ ಏಕೆ ಎಂದು ಕೊಂಕಿಸುವ ಕಿರಾತಕರು. ತಳಗವಾದಿ ಗ್ರಾಮದ ವಿಕಲಚೇತನನ ಕರುಣಾಜನಕ ಕತೆ. ನಮಸ್ಕಾರ ಸ್ನೇಹಿತರೆ, ಪಾರ್ವ ಟಿವಿಗೆ ಸ್ವಾಗತ. ನಾನು ಮಾದರಹಳ್ಳಿ ರಾಜು. ಸ್ನೇಹಿತರೆ, ಹುಟ್ಟದ ಅಣ್ತಂದಿರು ನಂತರ ದಾಯಾದಿಗಳು ಅನ್ನೋ ಮಾತು ಆಗಾಗ ಸತ್ಯ ಆಗ್ತಾನೆ ಇರುತ್ತೆ. ಅದಕ್ಕೆ ಇಲ್ಲೊಂದು ಕ್ರೂರ ಸಹೋದರರ ಉದಾಹರಣೆ ಇದೆ. ಇವರು ಕುಮಾರಸ್ವಾಮಿ, ಮಳವಳ್ಳಿ ತಾಲೂಕಿನ ತಳಗವಾದಿ ಗ್ರಾಮದ ಜವಳಿ ಅಂಗಡಿ ಚಿಕ್ಕಪುಟ್ಟಯ್ಯ ಅವರ ಮಗ ರಾಮಯ್ಯ ಮತ್ತು ಜಯಮ್ಮ ಅವರ ಕೊನೆಯ ಪುತ್ರ. ಹುಟ್ಟಿದಾಗ ಎಲ್ಲರಂತೆ ಚೆನ್ನಾಗಿಯೇ ಇದ್ರು. ಆದ್ರೆ ಅವರನ್ನ ಶಾಲೆ ಹಿಡಿದಾಗ್ಲೇ ಅವರನ್ನ ಅಂಗವಿಕಲರಾಗಿ ಮಾಡಿಬಿಟ್ರು. ಹೇಗೋ ಜೀವನ ನಡೀತಿತ್ತು. ಕುಮಾರಸ್ವಾಮಿ ಸೇರಿದಂತೆ 4 ಗಂಡು ಮತ್ತು 2 ಹೆಣ್ಣು ಮಕ್ಕಳ ಮದುವೆ ಕೂಡ ಆಯ್ತು. ಸದ್ಯ ಕುಮಾರಸ್ವಾಮಿ ಅವರ ಅಣ್ಣಂದಿರಾದ ದೊರೆಸ್ವಾಮಿ, ಬಾಲರಾಜ್, ಮೋಹನ್ ಕುಮಾರ್ ಕುಟುಂಬ ಸುಸ್ಥಿತಿಯಲ್ಲಿದ್ದು ಐಷಾರಾಮಿ ಜೀವನ ಮಾಡ್ತಿದ್ದಾರೆ. ಅಂಗವಿಕಲರಾದ ಕುಮಾರಸ್ವಾಮಿಗೆ ದೇವರು ಮಕ್ಕಳ ಭಾಗ್ಯವನ್ನು ಕೂಡ ಕೊಡ್ಲಿಲ್ಲ. ಇದು ಅವರ ಅಣ್ಣಂದಿರ ದುಷ್ಟತನಕ್ಕೆ ಕಾರಣವಾಗಿದೆ. ಅಂದ್ರೆ ನಿನಗೆ ಮಕ್ಕಳಿಲ್ಲ, ನಿನಗೆ ಯಾಕೆ ಆಸ್ತಿ, ನಮಗೆ ಕೊಟ್ಬಿಡು ಅಂತ ಮೂವರು ರಣಹದ್ದುಗಳ ರೀತಿ ಕಾಯ್ತಿದ್ದಾರಂತೆ. ಎದ್ದು ಹೆಚ್ಚು ತಿರುಗಾಡಲಾಗದ ಕುಮಾರಸ್ವಾಮಿ ಅವರ ಕರುಣಾಜನಕ ಕಥೆಯನ್ನ ಸ್ಥಳಕ್ಕೆ ಹೋಗಿ ನಮ್ಮ ವಿಶೇಷ ವರದಿಗಾರ ಮಳವಳ್ಳಿ ಸೂರಿ ವರದಿ ಮಾಡಿದ್ದಾರೆ. ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಧನ್ಯವಾದಗಳು. ಧನ್ಯವಾದ ಮಾದರಳ್ಳಿ ರಾಜು ಅವರೇ. ಸ್ನೇಹಿತರೆ, ನಿಮಗೆ ನೋಡಿ ಲ್ಯಾಂಡ್ ಮಾರ್ಕ್ ಕಾಣ್ತಾ ಇದೆಯಲ್ಲ, ಒಂದು ಕಾಲದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಹೆಸರುವಾಸಿಯಾಗಿದ್ದಂಥ ತಳಗವಾದಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಒಂದು ಕಟ್ಟಡ ಕಾಣ್ತಾ ಇದೆ ನೋಡಿ. ಈ ಕಟ್ಟಡದಿಂದ ಸ್ವಲ್ಪ ನೋಡಿ ಈ ಭಾಗಕ್ಕೆ ಬಂದರೆ ನಿಮ್ಗಿಲ್ಲೊಂದು ಮನೆ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ. ಒಂದು ನಾಡಂಚಿನ ಮನೆ ಇದೆಯಲ್ಲ, ಈ ಮನೆಯಲ್ಲೇ ಸ್ನೇಹಿತರೆ ಒಂದು ನಾವೆಲ್ಲರೂ ಯೋಚನೆ ಮಾಡುವಂಥ ಮತ್ತು ಮನುಷ್ಯ ದಿನೇ ದಿನೇ ಪ್ರಾಣಿ ಆಗ್ತಾ ಇದ್ದಾನೆ. ಏನು ಹಿಂದೆ ಪ್ರಾಣಿಯಿಂದ ಮನುಷ್ಯನಾಗಿದ್ದ, ಈಗ ಮತ್ತೆ ಮನುಷ್ಯ ಪ್ರಾಣಿ ಆಗ್ತಿದ್ದಾನೆ. ಬನ್ನಿ, ಆ ಕುಟುಂಬದ ಆ ವ್ಯಕ್ತಿಯ ಒಂದು ನೋವನ್ನು ನೀವು ಅವರ ಒಂದು ಮಾತಿನಿಂದ ಕೇಳಿಸ್ಕೊಳ್ಳಿ. ಸರ್, ಏನು ನಿಮ್ಮ ಒಂದು ನನಗೆ ತುಂಬ ಅನ್ಯಾಯ ಆಗಿದೆ, ಸಾಕಷ್ಟು ನೋವಲ್ಲಿದ್ದೀನಿ ಅಂತ ಹೇಳಿದಿರಿ. ಹೌದು ಸರ್. ಯಾರು ನಿಮ್ಗೆ ಅನ್ಯಾಯ ಮಾಡಿದವರು? ನಮ್ಮ ಅಣ್ಣದಿರು ಭಾಗ ಕೊಟ್ಟು ಎಲ್ಲ ತೀರ್ಮಾನ ಆಗಿದೆ, ಪಾಲ್ಪಾರಿಕತ್ತಾಗಿದೆ, ಪತ್ರ ಆಗಿದೆ, ಗೋಡೆಗಳು ಆಗಿದೆ, ಎಲ್ಲ ತಕೊಂಡು ತಮ್ಮ ಜೀವನ ನಡೆಸ್ತಾ ಇದ್ವಿ. 2008 ತನಕ ಯಾವುದೇ ಸಮಸ್ಯೆ ಇಲ್ಲ. ನಮ್ಮ ಪಾಡಿಗೆ ನಾವಿದ್ವಿ, ಅವ್ರ ಪಾಡಿಗೆ ಅವರಿದ್ವು, ನಮ್ಮ ಪಾಡಿಗೆ ನಾವಿದ್ವಿ. 2008ರಲ್ಲಿ ನಾವು ನಮ್ಮ ಅಣ್ಣದಿರನ್ನ ಪತ್ರ ಕೇಳಿದ್ವಿ. ಪತ್ರ ಇನ್ನೂ ಕೊಟ್ಟಿರಲಿಲ್ಲ ಅವರು. ನಿಮ್ಮ ತಂದೆ ತಾಯಿ ಎಷ್ಟು ಜನ ಮಕ್ಕಳು ಸರ್? ಒಟ್ಟು 6 ಜನ. 6 ಜನ ಮಕ್ಕಳು. 6 ಜನದಲ್ಲಿ 4 ಗಂಡು 2 ಹೆಣ್ಣು, ನಾನೇ ಕಿರಿಯೋರು. ಓ, ನೀವು ಕೊನೆಯವರಾ? ಹೌದು. ಹೇಳಿ ಸರ್, ಪಾಲ್ಪಾರಿಕತೆ ಎಷ್ಟನೇ ಇಸ್ವಿಲಾಗಿದ್ದು? 2001ರಲ್ಲಿ. ಅದ್ರ ಪ್ರಕಾರ ನಿಮ್ಗೆ ಏನೇನು ಸ್ವತ್ತುಗಳು ಬಂದಿತ್ತು? 35 ಕುಂಟೆ ಜಮೀನು, ಕೊಳ್ಳೇಗಾಲದಲ್ಲಿ ಒಂದು ಸೈಟು, ಈ ಮನೆ. ಕೊಳ್ಳೇಗಾಲದ ಸೈಟ್ ಇವಾಗ ನೀವು ಅನುಭವದಲ್ಲಿದ್ದೀರಾ? ಇಲ್ಲ. ಯಾರ ಹತ್ರ ಇದೆ ಈಗ ಅದು? ಅದು ನಮ್ಮ ಅಣ್ಣನ ಹೆಸರಲ್ಲಿದೆ. ಮತ್ತೆ ಅದೇ ಹಿಂಗೆ ನಿಮ್ಗೆ ನಿಮ್ಮ ಹೆಸರಿಗೆ ಬಂತು ಅಂತೀರಾ, ಮತ್ತೆ ಅವ್ರ ಹೆಸರಿಗೆ ಹೆಂಗ್ ಹೋಯ್ತದು? ಅವರು ಡಿವೈಡ್ ಮುಂಚೆ ಕೊಳ್ಳೇಗಾಲದಲ್ಲಿ ಮೀನಾಕ್ಷಿ ಸಿಲ್ಕ್ ಟ್ರೇಡರ್ಸ್ ಅಂತ ಅಲ್ಲಿ ಬಿಸ್ನೆಸ್ ಮಾಡ್ತಾಯಿದ್ರು. ಅದು ನಮ್ಮ ತಂದೆನೇ ಕಳಿಸ್ಕೊಟ್ಟಿದ್ದದ್ದು. ಅಲ್ಲಿ ಮಾಡ್ತಾ ಇದ್ದಾಗ ಅಲ್ಲಿ 2 ಸೈಟನ್ನು ನಮ್ಮ ತಂದೆ ತೆಗೆದಿದ್ರು. ಆ 2 ಸೈಟಲ್ಲಿ ಖಾತೆ ಮಾಡಿಸ್ಕೊಳ್ಳಿ ಅಂತ ಅಲ್ಲಿಯವರು ಹೇಳಿದ್ರು. ಆಗ ನಮ್ಮ ಅಣ್ಣವರು ನಮ್ಮ ತಂದೆನ ಬಂದು ಕೇಳಿದ್ರು, ಅಪ್ಪ ಕೊಳ್ಳೇಗಾಲದಲ್ಲಿ 2 ಸೈಟ್ ಇದೆ, ಅದನ್ನು ಖಾತೆ ಮಾಡಿಸ್ಕೊ ಅಂತ ಹೇಳ್ತಾ ಇದ್ದಾರೆ, ಏನಪ್ಪ ಮಾಡಲಿ, ಏನಪ್ಪ ಮಾಡೋದು ಅಂತ. ಅದಕ್ಕೆ ನಮ್ಮ ತಂದೆ ಹೇಳಿದ್ರು, ನೀನು ಕೊಳ್ಳೇಗಾಲದಲ್ಲೇ ಇರ್ತೀಯ ಇಲ್ಲ ತಳಗವಾದಿಗೆ ಬರ್ತೀಯ ಅಂತ ಕೇಳಿದ್ರು. ಇನ್ನೇನಪ್ಪ ಅಲ್ಲೇ ಚೆನ್ನಾಗಿ ನಡೀತಾ ಇದೆಯಲ್ಲ, ಇನ್ನೇನಕ್ಕೆ ಬರಲಿ ನಾನು ಅಂತ ಅಂದರು. ಅದಕ್ಕೆ ಒಂದು ಕೆಲಸ ಮಾಡು, ಆ 2 ಸೈಟನ್ನು ನಿನ್ನ ಹೆಸರಿಗೆ ಮಾಡ್ಕೊ, ನೀನು ಅಲ್ಲೇ ಇದ್ಬಿಡು. ಇಲ್ಲಿ ಆಸ್ತಿ ನೀನು ಬಾಲರಾಜು ಅಂತ ನಮ್ಮ ಅಣ್ಣ ಇದ್ದಾರೆ, ನಾನೊಬ್ಬ, ಇಬ್ಬರಿಗಾಗತ್ತೆ. ಅಲ್ಲಿನವರು ಮೋಹನ್ ಕುಮಾರ್ ಅಂತಿದ್ದಾರೆ, ಡಾಕ್ಟ್ರು, ಅಲ್ಲಿದ್ದು ಅವ್ರಿಗಾಗತ್ತೆ.
ಇನ್ನೇನು ಸಮಸ್ಯೆನಪ್ಪ ಅಂತ ಕೇಳಿದ್ರು. ಇನ್ನೇನಿಲ್ಲ ಬಿಡಪ್ಪ ಅಂದರು. ಅದಕ್ಕೆ ಅವ್ರ ಹೆಸರು ಹೊರಟಾಯ್ತು. ಅವ್ರ ಹೆಸರಿಗೆ ಖಾತೆ ಮಾಡಿಸ್ಕೊಂಡ್ರು. ಕೊಟ್ಟಿದ್ದು ನಿಮಗೆ ಆಮೇಲೆ ಡಿವೈಡ್ ಆದಮೇಲೆ ಈಗ ನಿಮಗೆ ಅನ್ಯಾಯ ಅಂದ್ರೆ ನಿಮಗೆ ಬಂದ ಸ್ವತ್ತನ್ನ ಈಗ ಪ್ರೆಸೆಂಟ್ ಯಾರ್ಯಾರು ಅನುಭವಿಸ್ತಾ ಇದ್ದಾರೆ? ಅದು ಅವರ ಹೆಸರಲ್ಲೇ ಇದೆ, ನಿಮಗೆ ಕೊಡ್ತಾ ಇಲ್ವಾ ಅವರು? ಕೊಡ್ತಾ ಇಲ್ಲ. ಪಾಲ್ಪಾರಿಕತ್ ಪತ್ರದಲ್ಲಿ ಏನಿದೆ? ನಮ್ಗೆ ಅಂತಿದೆ. ನಿಮ್ಗೆ ಅಂತಿದೆ. ಆ ಒರಿಜಿನಲ್ ಪಾಲ್ಪಾರಿಕತ್ ಪತ್ರ ಯಾರ ಹತ್ರ ಇದೆ? ಆ ಒರಿಜಿನಲ್ ಪಾಲ್ಪಾರಿಕ ಪತ್ರ ನಮ್ಮ ಹತ್ರ ಇರಲಿಲ್ಲ. ಎಲ್ಲ ಅವ್ರ ಹತ್ರನೇ ಇತ್ತು. ಯಾಕಂದ್ರೆ ನಾನು ಕಿರಿಯವನಲ್ವಾ, ಆದ್ರಿಂದ ನನ್ನನ್ನು ಅಷ್ಟೇ ಭಯದಿಂದ ಸಾಕಿರೋದು. ನಾನೇನು ಕೇಳ್ತಾ ಇರಲಿಲ್ಲ. ಅವ್ರೇನು ಹೇಳ್ತಾರೋ ಅದು ಅಷ್ಟೇ. ಈಗ ಸರ್ ಬಿಡಿ, ಅದೆಲ್ಲ ಬಿಡಿ. ಇವಾಗ ಒಟ್ಟಾರೆ ಇವಾಗ ನಿಮಗೆ ಬರಬೇಕಾಗಿರೋ ಸ್ವತ್ತು ಎಷ್ಟು ಮೋಸ ಆಗಿದೆ? ಈಗ 35 ಗುಂಟೆ ಜಮೀನು, ಕೊಳ್ಳೇಗಾಲದಲ್ಲಿರುವಂಥ 27ನೇ ನಂಬರ್ ಸೈಟು, ತಳಗ ಜಮೀನು, ಇದು ಮನೆ. ಈ ಮನೆ ಯಾರ ಹೆಸರಿದೆ ಸರ್? ಈ ಮನೆ ನಮ್ಮ ತಂದೆ ಹೆಸರಲ್ಲೇ ಇದೆ ಸರ್. ಸರ್, ನಿಮ್ಮ ಅಣ್ಣ ತಮ್ಮಂದಿರು ಮತ್ತೆ ಅಕ್ಕಂದಿರು ಎಲ್ಲಿದ್ದಾರೆ ಸರ್? ಎಲ್ಲರೂ ಒಬ್ರು ಬೆಂಗಳೂರಿನಲ್ಲಿದ್ದಾರೆ, ಅಕ್ಕ. ಇನ್ನೊಬ್ರು ಊರಲ್ಲೇ ಇದ್ದಾರೆ, ತಳಗೋದಿನಲ್ಲೇ. ಒಬ್ಬರು ಇಬ್ಬರಣ್ಣದಿರು ಮೈಸೂರಿನಲ್ಲಿದ್ದಾರೆ, ಒಬ್ಬಣ್ಣ ಬೆಂಗಳೂರಲ್ಲಿದ್ದಾರೆ. ಈಗ ನಿಮ್ಮ ಮನೆ ಮತ್ತು ಈ ಆಸ್ತಿ ವಿಚಾರದಲ್ಲಿ ನಿಮಗೆ ಕೊಡದೇ ಮೋಸ ಮಾಡ್ತಾ ಇದಾರಲ್ಲ, ಅವ್ರು ಇಲ್ಲಿಗೆ ಬಂದಾಗ ನಿಮ್ಗೆ ಏನಂತಾರೆ? ಏನಾರ ನಿಮ್ಗೆ ಬೈಯೋದು, ಟಾರ್ಚರ್ ಕೊಡ್ದು ಏನಾರ ಮಾಡ್ತಾರಾ? ಕೊಡೋದಿಲ್ಲ. ಏನಂತ, ಯಾಕೆ ಕೊಡೋದಿಲ್ಲ ಅಂತ ಕೇಳಿದ್ರೆ ಏನಂತಾರೆ? ನಾವು ಹಂಗೇನೆ, ನಾವು ಮಾಡೋದೇ ಹಂಗೆ. ತೀರ್ಮಾನ ಆಗಿದೆಯಾ? ಇಲ್ಲ. ಗೋಡೆಗಳು ಹಾಕಿದೆಯಾ? ಇಲ್ಲ. ಯಾವ ಮುಖಂಡರು ಬಂದರು, ತೀರ್ಮಾನ ಮಾಡಿರೋರು ಬಂದರು, ಯಾರಿಗೂ ಒಂದೇ ಉತ್ತರ, ನಾವು ಹಂಗೇನೆ. ಸರ್, ಇವಾಗ ಅವರು ನಿಮಗೆ ಈ ಆಸ್ತಿ ಎಲ್ಲ ಕೊಡೋದಕ್ಕೆ ಮೇನ್ ಕಾರಣ ಏನು ಸರ್? ನನಗೆ ಮಕ್ಕಳಿಲ್ಲ ಅಂತ. ಓ, ಅಂದ್ರೆ ನಿಮ್ಗೆ ಹಿಂದೆ ಮುಂದೆ ಯಾರು ಇಲ್ಲ, ಸಪೋರ್ಟ್ ಇಲ್ಲ. ಇವರು ಸತ್ತೋದ್ಮೇಲೆ ಆಸ್ತಿ ನಾವೇ ಮಡಿಕೊಳ್ಳೋಣ ಅಂತನಾ? ಹೌದು. ಈಗ ನಿಮ್ ಸ್ವಲ್ಪ ಬೆನ್ನು ಭಾಗದಂಗಿದಿಲ್ಲ, ಏನಕ್ಕೆ? ಇದು ನಮ್ಮಣ್ಣ ಹೊಡೆದು, ನಾನು ಹುಟ್ಟಿನಿಂದ ಹ್ಯಾಂಡಿಕ್ಯಾಪ್ಟ್ ಅಲ್ಲ. ನಮ್ಮಣ್ಣ 3ನೇ ಅಣ್ಣ, ಅವ್ರ ಹೆಸರು ಬಾಲರಾಜು ಅಂತ. ನಾನು 7ನೇ ಕ್ಲಾಸಲ್ಲಿ ಓದ್ತಾ ಇದ್ದೆ. ಆವಾಗ ಬಂದು ನಾನು ಓದಿದ್ರು ಕಷ್ಟ, ಕುಂತರೂ ಕಷ್ಟ, ನಿಂತರೂ ಕಷ್ಟ, ಚಿಕ್ಕದಿಂದಲೂ ಹಿಂಸೆನೆ. ಕೊನೆಗೆ 7ನೇ ಕ್ಲಾಸಲ್ಲಿ ಓದ್ತಾ ಕುಂತಿದ್ದಾಗ, ಇಲ್ಲಿ ಹೋಮ್ವರ್ಕ್ ಮಾಡ್ತಾ ಕುಂತಿದ್ದಾಗ ಮನೇಲಿ ಬಂದ್ಬಿಟ್ಟು ಹಿಂಬಾಗಿಂದ ಬಂದು ಎಸ್ಬಿಟ್ಟದ್ದಷ್ಟೇ, ಜುಟ್ಟಿಡ್ಕೊಂಡು. ನಾನು ಬಿದ್ದೋಗ್ಬಿಟ್ಟೆ. ಆವಾಗ ಜ್ಞಾನ ತಪ್ಪಿ ಅವಾಗಿಂತ ಬಿದ್ದೋಗ್ಬಿಟ್ಟಿದ್ದಂತೆ. ಆಮೇಲೆ ತಲೆಗೇಟಾಗಿತ್ತು ಅವಾಗ. ತಲೆಗೇಟಾಗಿ ನಮ್ಮ ತಂದೆ ಎಲ್ಲ ಕರೆದು ಯಾಕೆ ಮಾಡಿದೆ ಎಲ್ಲ ಬೆದರಿಸಿ ಎಲ್ಲ ಸರೋಯ್ತು. ಆದರೆ ಈ ತಲೆ ಮೇಲೆ ನೋಡಿದದ್ದು ಏನಾಗಿದೆ, ದಿನೇ ದಿನೇ ಪ್ರಾಬ್ಲಮ್ ಶುರುವಾಗುತ್ತೆ. ಹೆಡ್ಡೇಕು, ನರ್ವಸ್ ಪ್ರಾಬ್ಲಮ್ ತಿರುಕಳ್ತು. ಯಾವ ಹಾಸ್ಪಿಟ್ಲಲ್ಲಿ ತೋರಿಸಿದ್ರು ಕೂಡ ಇದು ಅಲ್ಲೇ ಬೆಂಗಳೂರು ನಿಮಾಸಲ್ಲೇ ತೋರಿಸಿ, ನ್ಯೂರೋ ಸೆಂಟ್ರಲ್ಲೇ ತೋರಿಸಿ ಅಂತ ಹೇಳಿದ್ರು. ಅಲ್ಲೋದಾಗ ಅವರು ಇದು ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೋ ಇಲ್ವೋ ಹೇಳೋಕ್ಕಾಗಲ್ಲ. ಯಾಕಂದರೆ ಈಗೇನಾದ್ರು ಆಪ್ರೇಷನ್ ಮಾಡಿಬಿಟ್ರೆ ತೊಂದರೆ ಆಗುತ್ತೆ. ಯಾಕಂದರೆ ಈಗ ನೀವು ಹ್ಯಾಂಡಿಕ್ಯಾಪ್ ಕಾರ್ಡ್ ಮಾಡಿಸ್ಕೊಂಡಿದ್ದೀರಾ ಒಂದು? ಹೌದು. ಅಂದರೆ ನೀವು ಅಂಗವಿಕಲ ಅಂತ ಸರ್ಕಾರ ದೃಢೀಕರಿಸಿದೆ ನಿಮ್ಮನ್ನು. ಹೌದು. ಏನು ವೃತ್ತಿ ಮಾಡ್ತೀರಾ ನೀವು? ನಾವು VRW ಕೆಲಸ ಮಾಡ್ತಾ ಇದ್ದೀನಿ. VRW ಅಂದ್ರೆ ಏನು ಸರ್? ಅದು ಸ್ವಲ್ಪ ಬಿಡಿಸಿ ಹೇಳಿದೆ ಏನು ಅಂತ. ವಿಲೇಜ್ ರಿಹ್ಯಾಬಿಲಿಟೇಷನ್ ವರ್ಕರ್ ಅಂದರೆ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಕಾರ್ಯಕರ್ತರು. ಹೌದಾ? ಇದು HD ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಹ್ಯಾಂಡಿಕ್ಯಾಪ್ಟ್ ಮಾಡಿಕೊಡುವಂಥ ಒಂದು ದೊಡ್ಡ ಇದು ಹೆಲ್ಪ್ ಮಾಡಿದ್ರು. ಅವ್ರ ದೇವ್ರನ್ನ ನಿಮಗೆ ವರವಾಗಿ ಪರಿಗಣಿಸ್ತದು. ಅವ್ರನ್ನ ದೇವರು ಚೆನ್ನಾಗಿಟ್ಟಿರ್ಲಿ. ಸರಿ ಸರ್, ಇವಾಗ ನೀವು ಗ್ರಾಮದಲ್ಲಿ ಒಂದು ನ್ಯಾಯ ಪಂಚಾಯಿತಿ ಆ ಥರದ್ದೇನು ಸೇರಿ ನನ್ನ ಪ್ರಾಪರ್ಟಿ ನನಗೆ ಕೊಡಿ ಅಂತ 4 ಜನ ಸೇರಿಸಿ ಕೇಳಿಲ್ಲವ ನೀವು? ಕೇಳಿದ್ದೀನಿ. ಕೇಳಿದ್ರು ಅಷ್ಟೇ ಬರಲ್ಲ ಅವತ್ತು. ಸರ್, ಈಗ ನೀವು ಒಂದು VRW ಕೆಲಸಕ್ಕೆ ಹೋಗ್ತಾ ಇದ್ದೀರಲ್ಲ, ಪ್ರಸ್ತುತ ಆ ಕೆಲಸಕ್ಕೆ ಹೋಗ್ತಾ ಇದ್ದೀರಾ? ಈಗ ಹೋಗ್ತಾ ಇಲ್ಲ ಸರ್. ಏನಕ್ಕೆ?
ಯಾಕಂದರೆ ನಾನು ಅಲ್ಲಿ ಗಾಡೀಲಿ ಹೋಗ್ತಾ ಇದ್ದಾಗ ಬಂದ್ಬಿಟ್ಟು ಯಾರೋ ಗಾಡೀಲಿ ಗುದ್ದಂಗೆ ಆಯಿತು, ಹೋಗಿ ಬಿದ್ದೋಗ್ಬಿಟ್ಟೆ, ಇಲ್ಲಿ ಕತ್ನ ಮುಳೆ ಮುರಿದೋಗ್ಬಿಟ್ಟು ಇದೊಂದಾಗಿದೆ. ಪುನಃ ಇನ್ನೊಂದು ಸಾರಿ ಊರಿಂದ ಬರುವಾಗ ಗಾಡಿದು 3 ವೀಲರ್ ಓಡಿಸ್ತಾ ಇರೋದು, ಅದು ಹ್ಯಾಂಡಲ್ ಟೈಟ್ ಆಗಿತ್ತು. ಏನು ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ ಅಂತಂದರೆ ನನಗೆ ಒಬ್ಬರ ಮೇಲೆ ತಪ್ಪೊರ್ಸೋಕ್ಕೂ ಆಗಲ್ಲ, ಏನು ಅನ್ನೋದು ನನಗೆ ಗೊತ್ತಾಗ್ತಾ ಇರಲಿಲ್ಲ. ಆದರೆ ಇವೆಲ್ಲ ಪ್ರಾಬ್ಲಮ್ ನೋಡ್ತಾ ಇದ್ರೆ ಇವರೇ ಮಾಡಿಸ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಸರ್, ಜೀವನ ನಿರ್ವಹಣೆಗೆ ಏನು ಮಾಡ್ತಾ ಇದ್ರಿ ಸರ್? ಸರ್, ಸರ್ಕಾರದಿಂದ ಅಕ್ಕಿ ಬರ್ತಾ ಇದೆಯಲ್ಲ, ಅದು ಬರ್ತಾ ಇದೆ. ಆಮೇಲೆ ಹ್ಯಾಂಡಿಕ್ಯಾಪ್ ಪೆನ್ಷನ್ನಲ್ಲಿ ತಗೊಂಡು ಜೀವನ ಮಾಡ್ತಾಯಿದ್ದೀವಿ. ಆದರೂ ಕೂಡ ನಮಗೆ ಜೀವನಕ್ಕೆ ಭಾಳ ಕಷ್ಟ ಆಗ್ತಾಯಿದೆ ಜೀವನ ನಡೆಸೋಕ್ಕೆ. ಏನು ನಿಮ್ಮ ಯಜಮಾನರಿಗೆ ಆಸ್ತಿ ಕೊಡದೇನೆ ಸಾಕಷ್ಟು ನೋವು ಅನುಭವಿಸ್ತೀರಿ ನೀವು? ಹೌದು ಸರ್. ನಿಮ್ಗೆ ಎಷ್ಟು ಜನ ಮಕ್ಕಳು? ಮಕ್ಕಳಿಲ್ಲ ಸರ್. ಈ ಆಸ್ತಿ ವಿಚಾರದಲ್ಲಿ ನಿಮ್ಮ ತವರು ಮನೆ ಕಡೆಯವರು ನಿಮಗೆ ಬೆನ್ನೆಲುಬಾಗಿ ನಿಂತಿಲ್ವಾ ಈ ವಿಚಾರದಲ್ಲಿ? ಯಾರು ಅದು ಕರೆದ್ವಿ ನಾವು, ಯಾರು ಇಲ್ಲ, ಬರಲಿಲ್ಲ ಸರ್. ಈಗ ಎಷ್ಟು ವರ್ಷಗಳಿಂದ ಈ ಕಷ್ಟ ಅನುಭವಿಸ್ತೀರಿ ನೀವು? ನಾನು 21 ವರ್ಷದಿಂದ, ನಾನು ಒಂದೇ ವರ್ಷ ಚೆನ್ನಾಗಿದ್ದು ಸರ್. ಮದುವೆ ಆದ್ಮೇಲೆ ಒಂದೇ ವರ್ಷ ನಾನು ಚೆನ್ನಾಗಿದ್ದು. ಆಮೇಲೆ ನನಗೆ ಹಿಂಸೆಗಳು ಕಷ್ಟ ಜಾಸ್ತಿ ಆಗಿದ್ದು. ನಿಮ್ಗೆ ಮಕ್ಕಳೇ ಆಗ್ಲಿಲ್ವಾ? ಆಗಿತ್ತು. ಎಷ್ಟು ಮಕ್ಕಳು? 2. ಏನಾಯ್ತು? ಅಬರ್ಷನ್ಗಳು. ಹೌದಾ? ಈಗ ನಿಮ್ಮ ಬಂಧು ಬಳಗ ಇದ್ದಾರಲ್ಲ, ಅವ್ರನ್ನ ನೀವು ಹೋಗಿ ನಮ್ದು ಆಸ್ತಿ ನಮಗೆ ಕೊಟ್ಬಿಡಿ ಅಂತ ನೀವು ಕೇಳಿಲ್ವಾ ನೀವು? ಕೇಳ್ಕೊಂಡ್ವಿ. ಏನಂತಾರೆ? ನಮ್ಮ ಭಾವದಿರು ಎಲ್ಲ, ಭಾವದಿರ್ನೆಲ್ಲ ಕೇಳ್ಕೊಂಡ್ವಿ. ಅದು ಏನಂದು ಅದು ಕರೆಕ್ಟಾಗಿ ಅದೆಲ್ಲ ತಿಳುವಳಿಕೆ ಅದು ನಾನು ಸರಿಯಾಗಿ ಗೊತ್ತಿಲ್ಲ ಸರ್. ಓ, ನಿಮ್ಗೆ ಆ ಸ್ವತಂತ್ರನೇ ಕೊಟ್ಟಿಲ್ಲ? ಸ್ವತಂತ್ರನೇ ಇಲ್ಲ ನನಗೆ. ಇನ್ನು ಇಷ್ಟು ವರ್ಷ ಆಗಿದೆ ನನಗೆ ಯಾವುದ್ರಲ್ಲಿ ಏನು ಸ್ವತಂತ್ರನೇ ಇಲ್ಲ. మీకంత చెయ్యి ఎత్తి మొక్కుంటున్నాండి బావగాడు 3 బావలకి చెయ్యి ఎత్తి మొక్కుతున్నా. మమ్మల్ని ఇద్దరిని నెమ్మదిగా ఇంకుండే కాలం అని మమ్మల్ని నెమ్మదిగా బతికెట్లు మమ్మల్ని కాపాడి మాకు మంచి చేసాడు. నేను మిమ్మల్ని ಬೇಡ್ಕೊಂಡది. మాకు ఇంక ఇట్లా నొప్పించొద్దండి. ఇప్పుడే సాన్న నొచ్చుచుండం ఇద్దరు నువ్వే. ಸ್ನೇಹಿತರೆ, ಏನು ಕುಮಾರಸ್ವಾಮಿ ಮತ್ತು ಅವರ ಪತ್ನಿಯ ಒಂದು ನೋವಿನ ನುಡಿನ ಕೇಳಿಸ್ಕೊಂಡಲ್ಲ, ಯಾರಿಗೆ ಆದರೂ ಒಂದು ಮನಸ್ಸು ತುಂಬಿ ಬರುತ್ತೆ, ಹೃದಯ ಹೊಡೆದೋಗುತ್ತೆ. ಯಾಕೆ ಅಂತಂದರೆ ರಕ್ತ ಹಂಚ್ಕೊಂಡು ಹುಟ್ಟಿದಂಥ ಸಹೋದರರು ಒಬ್ಬ ತಮ್ಮ ಸತ್ತು ಆ ಆಸ್ತಿ ನಮಗೆ ಸಿಗಲಿ ಅಂತ ಆತನಿಗೆ ಆಸ್ತಿಯಲ್ಲಿ ಯಾವುದೇ ಒಂದು ಲಾಭಾಂಶನೂ ಕೊಡದೇನೆ ತಾವೇ ಅನುಭವಿಸ್ಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ, ನಾನಿವಾಗ ಒಂದು ಗದ್ದೆಯಲ್ಲಿ ನಿಂತಿದ್ದೀನಿ. ಈ ಒಂದು ಗದ್ದೆ ಒಂದು ಸರ್ವೆ ನಂಬರ್ 153/2. ಏನು ಕುಮಾರಸ್ವಾಮಿ ಅವರ ಮನೆಯಿಂದ ಈ ಒಂದು ಜಾಗಕ್ಕೆ ಸುಮಾರು 1 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ಸ್ನೇಹಿತರೆ. ಈ ಗದ್ದೆ ಸುಮಾರು 22 ಕುಂಟೆ ಇದೆ ಸ್ನೇಹಿತರೆ. 4 ಜನರ ಹೆಸರಲ್ಲಿದೆ. ದೊರೆಸ್ವಾಮಿ ಮತ್ತು ಮೋಹನ್ ಕುಮಾರ್ ಮತ್ತು ಬಾಲರಾಜ್ ಮತ್ತು ಕುಮಾರಸ್ವಾಮಿ, ಈ 4 ಜನಗಳ ಹೆಸರಲ್ಲಿ ಇದು ಜಂಟಿ ಖಾತೆಯಾಗಿದೆ. ಆದರೆ ಈ ಒಂದು ಜಮೀನಿಂದ ಬರ್ತಿರುವಂಥ ಯಾವುದೇ ಒಂದು ಲಾಭಾಂಶನ ಕುಮಾರಸ್ವಾಮಿ ಅವರಿಗೆ ಕೊಡ್ತಾ ಇಲ್ಲ ಸ್ನೇಹಿತರೆ. ಮತ್ತು ಇದೊಂದೇ ಅಲ್ಲದೆ ಕೊಳ್ಳೇಗಾಲದಲ್ಲೂ ಕೂಡ ಅವ್ರಿಗೆ ಸೈಟ್ ಬರಬೇಕಾಗಿದೆ ಸ್ನೇಹಿತರೆ. ಆ ಸೈಟನ್ನು ಕೂಡ ಇವರು ಕೊಡದೇನೆ ಆಟಾಡಿಸ್ತಾ ಇದ್ದಾರೆ. ಮತ್ತು ಈ ಒಂದು ಕೆಲ ವರ್ಷಗಳ ಹಿಂದೆ ಒಂದು ಮಳವಳ್ಳಿ ನ್ಯಾಯಾಲಯದಲ್ಲಿ ಒಂದು ಪ್ರಕರಣ ದಾಖಲಿಸಿದ್ರು ಅಂತಲೂ ಕೇಳ್ಪಟ್ಟೆ. ಆದರೆ ಆ ಪ್ರಕರಣದ ಬಗ್ಗೆ ಅಷ್ಟಾಗಿ ಕುಮಾರಸ್ವಾಮಿ ಅವರಿಗೆ ಹೆಚ್ಚಿನ ಮಾಹಿತಿ ಇಲ್ಲ. ಏನಕ್ಕೆ ಅಂತಂದರೆ ಅವರು ಒಬ್ಬ ಒಳ್ಳೆ ವಕೀಲನ್ನು ನೇಮಿಸ್ಕೊಂಡಿದ್ದರೆ ಮೋಸ್ಟ್ಲಿ ಆ ಕೇಸಲ್ಲಿ ಅವ್ರಿಗೆ ಅನುಕೂಲಕರವಾದ ರೀತಿಯಲ್ಲಿ ವಾದ ಮಾಡಿ ಗೆದ್ದುಕೊಡ್ತಿದ್ರೇನೋ, ಏನೋ ಸಮಥಿಂಗ್ ಪ್ರಾಬ್ಲಮ್ ಆಗಿದೆ. ಅದೇನು ಅಂತ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಅದನ್ನು ಕೂಡ ಹುಡುಕಿ ಏನಾಗಿದೆ ಅಂತ ತಿಳಿಸ್ತೀವಿ ಸ್ನೇಹಿತರೆ. ಧನ್ಯವಾದ ಈ ಒಂದು ಸ್ಟೋರಿ ನೋಡೋದಕ್ಕಾಗಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ, ಮತ್ತು ಈ ಸ್ಟೋರಿನ ದಯಮಾಡಿ ಒಂದು ಮಾನವೀಯತೆಗೋಸ್ಕರ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಧನ್ಯವಾದ ಈ ಒಂದು ಸ್ಟೋರಿ ನೋಡೋದಕ್ಕಾಗಿ. ಮತ್ತೊಮ್ಮೆ ಮತ್ತೊಂದು ಸುದ್ದಿಯಿಂದ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಇರಲಿ ಒಂದು ಧನ್ಯವಾದ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.